ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಆದ್ರೆ ಎಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ಗೊತ್ತಿರಲ್ಲ. ಸ್ಟಾಕ್ ಮಾರ್ಕೆಟ್ ನಲ್ಲಿ ತಿಂಗಳಿಗೆ ಕೇವಲ 500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ ಒಂದು ದೊಡ್ಡ ಮಟ್ಟದ ವೆಲ್ತ್ ಕ್ರಿಯೇಟ್ ಮಾಡಬಹುದು ಅಂದ್ರೆ ನೀವು ನಂಬ್ತೀರಾ? ಹೌದು, ಇದೇ SIP ಯ ಮ್ಯಾಜಿಕ್. SIP ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಈ ವಿಡಿಯೋದಲ್ಲಿ SIP ಬಗ್ಗೆ ಸುಲಭವಾಗಿ ಸರಳವಾಗಿ ತಿಳ್ಕೊತಾ ಹೋಗೋಣ. ಈ SIP ಅಥವಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನೋದು ಒಂದು ಫಿಕ್ಸ್ಡ್ ಅಮೌಂಟ್ ನ ರೆಗ್ಯುಲರ್ಲಿ, ಸಾಮಾನ್ಯವಾಗಿ ತಿಂಗಳಿಗೊಮ್ಮೆ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ ಅಥವಾ ETF ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗೋದು. ಇದೊಂಥರ ಹೇಗೆ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ನ ಆಟೋ ಪೈಲಟ್ ಅಲ್ಲಿ ಸೆಟ್ ಮಾಡಿದ ಹಾಗೆ. ಹಾಗಿದ್ರೆ SIP ನೇ ಯಾಕೆ? SIP ಸ್ಮಾರ್ಟ್ ಚಾಯ್ಸ್ ಅನ್ನೋದಕ್ಕೆ ಇಲ್ಲಿದೆ ಕೆಲವು ರೀಸನ್ಸ್. ಮೊದಲನೇದಾಗಿ, ಇಟ್ಸ್ ಆಟೋಮ್ಯಾಟಿಕ್. ಈ SIP ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಸಲ ನಿಮ್ಮ SIP ಡೇಟ್, SIP ಅಮೌಂಟ್ ಎಂಟರ್ ಮಾಡಿ ಆಟೋ ಪೇ ಸೆಟ್ ಮಾಡಿಬಿಟ್ರೆ ಪೀರಿಯಾಡಿಕ್ ಆಗಿ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ. ಉದಾಹರಣೆಗೆ, ನೀವು ಮಂತ್ಲಿ SIP ಸೆಟ್ ಮಾಡಿದ್ರು, ಪ್ರತಿ ತಿಂಗಳು ನೀವು ಸೆಟ್ ಮಾಡಿರೋ ಡೇಟ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಅಮೌಂಟ್ ಡಿಡಕ್ಟ್ ಆಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಗೆ ಆಡ್ ಆಗ್ತಾ ಇರುತ್ತೆ. ಪ್ರತಿ ತಿಂಗಳು ಚೆಕ್ ಮಾಡಬೇಕು, ಮ್ಯಾನುವಲ್ ಆಗಿ ಪೇಮೆಂಟ್ ಮಾಡಬೇಕು ಅನ್ನುವಂತಹ ಯಾವುದೇ ಟೆನ್ಷನ್ ಇರೋದಿಲ್ಲ. ಎರಡನೇದಾಗಿ, ಇಟ್ ಅವರೇಜಸ್ ದ ಪ್ರೈಸ್. ಇಲ್ಲಿ ನೀವು ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ. ಮಾರ್ಕೆಟ್ ಅಪ್ ಟ್ರೆಂಡ್ ನಲ್ಲಿ ಇದೆಯಾ, ಡೌನ್ ಟ್ರೆಂಡ್ ನಲ್ಲಿ ಇದೆಯಾ, ಇದರ ನಮಗೆ ಮ್ಯಾಟ್ರೇ ಆಗೋದಿಲ್ಲ. ಯಾಕಂದ್ರೆ ಮಾರ್ಕೆಟ್ ಡೌನ್ ಇದ್ದಾಗಲೂ ನಮ್ಮ ಅಮೌಂಟ್ ಇನ್ವೆಸ್ಟ್ ಆಗ್ತಾ ಇರುತ್ತೆ, ಮಾರ್ಕೆಟ್ ಅಪ್ ಇದ್ದಾಗಲೂ ನಮ್ಮ ಅಮೌಂಟ್ ಇನ್ವೆಸ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ನಮ್ಮ ಬೈಯಿಂಗ್ ಪ್ರೈಸ್ ಏನಿದೆ ಅದು ಆಟೋಮೆಟಿಕ್ ಆಗಿ ಅವರೇಜ್ ಆಗ್ತಾ ಹೋಗುತ್ತೆ. ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ಡೌನ್ ಇದ್ದಾಗ ನೀವು ಮಾಡುವ SIP ನಿಮಗೆ ಇನ್ನೂ ಜಾಸ್ತಿ ಅಡ್ವಾಂಟೇಜ್ ಅನ್ನ ತಂದುಕೊಡುತ್ತೆ. ಮೂರನೇದಾಗಿ, ಬಿಲ್ಡ್ ವೆಲ್ತ್. ಈ ಮೆಥಡ್ ಸ್ಲೋಲಿ ಅಂಡ್ ಸ್ಟಡಿ ಆಗಿರುತ್ತೆ. ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದೇ ಸಣ್ಣ ಅಮೌಂಟ್, ಆದ್ರೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಒಂದು ಒಳ್ಳೆಯ ವೆಲ್ತ್ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್, ಫೈನಾನ್ಷಿಯಲ್ ಡಿಸಿಪ್ಲಿನ್. ಈ ಮೆಥಡ್ ನಿಮಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ನ ಕಲಿಸುತ್ತೆ. ಇಲ್ಲಿ ನಿಮಗೆ ಡೈಲಿ 2-3 ಟ್ರೇಡ್ ಮಾಡೋದು, ಬೈ ಮಾಡೋದು, ಸೆಲ್ ಮಾಡೋದು, ಓವರ್ ಟ್ರೇಡ್ ಮಾಡೋದು, ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು, ಹೀಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಒಂದು ಸೆಟ್ ಅಮೌಂಟ್, ಒಂದು ಸೆಟ್ ಡೇಟ್, ಹೀಗೆ ರೆಗ್ಯುಲರ್ ಆಗಿ ಡಿಸಿಪ್ಲಿನ್ಡ್ ವೇ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ SIP ನ ಸ್ಟಾರ್ಟ್ ಮಾಡೋದು ಹೇಗೆ? SIP ಇನ್ವೆಸ್ಟ್ ಮಾಡೋದು ತುಂಬಾ ಸುಲಭ. ನೀವು ಯಾವ ಬ್ರೋಕರೇಜ್ ಆ್ಯಪ್ ಯೂಸ್ ಮಾಡ್ತಿದ್ದೀರೋ ಅದನ್ನ ಓಪನ್ ಮಾಡಿ, ನೀವು ಯಾವ ETF ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀರೋ ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ SIP ಅಥವಾ ಲಂಸಮ್ ಇನ್ವೆಸ್ಟ್ಮೆಂಟ್ ಅಂತ ಕೇಳುತ್ತೆ, ಅಲ್ಲಿ SIP ಸೆಲೆಕ್ಟ್ ಮಾಡಿ. SIP ಅಮೌಂಟ್ ಹಾಗೂ ಡೇಟ್ ನ ಸೆಟ್ ಮಾಡಿ. ನೆಕ್ಸ್ಟ್, ಪೇಮೆಂಟ್ ಮೆಥಡ್ ಸೆಲೆಕ್ಟ್ ಮಾಡಿಕೊಂಡು ಆಟೋ ಪೇ ಸೆಟ್ ಮಾಡಿಬಿಡಿ. ಇಲ್ಲಿಂದ ನಿಮ್ಮ SIP ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇನ್ನು ನಿಮಗೂ ಕೂಡ SIP ಇನ್ವೆಸ್ಟ್ಮೆಂಟ್ ಇಂದ ಹೆಚ್ಚಿನದನ್ನ ಪಡಿಬೇಕು ಅಂತ ಆಸೆ ಇದ್ರೆ ಈ ಕೆಲವೊಂದು ಟಿಪ್ಸ್ ಗಳನ್ನ ಫಾಲೋ ಮಾಡಿ. SIP ನ ಆದಷ್ಟು ಬೇಗ ಶುರು ಮಾಡಿ. ನೀವು ಎಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ನೆಕ್ಸ್ಟ್, ಮಾರ್ಕೆಟ್ ಕ್ರ್ಯಾಶ್ ನ ಟೈಮ್ ಅಲ್ಲಿ ಯಾವುದೇ ಕಾರಣಕ್ಕೂ SIP ನ ಸ್ಟಾಪ್ ಮಾಡಬೇಡಿ. ನಿಜ ಹೇಳ್ಬೇಕಂದ್ರೆ ಮಾರ್ಕೆಟ್ ಡೌನ್ ಇದ್ದಾಗ ನೀವು ಮಾಡುವ SIP ನಿಮಗೆ ಹೆಚ್ಚಿನ ಲಾಭವನ್ನ ತಂದುಕೊಡುತ್ತೆ. ನೆಕ್ಸ್ಟ್, ಸಾಧ್ಯವಾದ್ರೆ SIP ಅಮೌಂಟ್ ನ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡ್ತಾ ಹೋಗಿ. ಇದರಿಂದ ನೀವು ಅನ್ಕೊಂಡಿರೋ ಫೈನಾನ್ಷಿಯಲ್ ಗೋಲ್ ನ ಆದಷ್ಟು ಬೇಗ ಅಚೀವ್ ಮಾಡ್ಕೋಬಹುದು. ನೆಕ್ಸ್ಟ್, ಹೈ ರಿಟರ್ನ್ಸ್ ನ ಬೆನ್ನತ್ತಿ ಹೋಗಬೇಡಿ. ಕನ್ಸಿಸ್ಟೆನ್ಸ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಥಿಂಕ್ ಮಾಡಿ. ನೆಕ್ಸ್ಟ್, ಒಂದು ಗುರಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಉದಾಹರಣೆಗೆ, ರಿಟೈರ್ಮೆಂಟ್ ಪ್ಲಾನಿಂಗ್, ಮನೆ ಕಟ್ಟೋದಕ್ಕೋಸ್ಕರ, ಅಥವಾ ಮಕ್ಕಳ ಎಜುಕೇಶನ್ಗೋಸ್ಕರ, ಅಥವಾ ಮಕ್ಕಳ ಮದುವೆಗೋಸ್ಕರ, ಹೀಗೆ ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ. ಇದರಿಂದ ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ವಿಡ್ರಾ ಮಾಡುವಂತಹ ಆಲೋಚನೆ ಅಥವಾ ಸಿಚುವೇಶನ್ ಬರೋದಿಲ್ಲ. ಸೊ ಇದು SIP ಹೇಗೆ ಸಿಂಪಲ್ ಆಗಿ, ಕನ್ಸಿಸ್ಟೆನ್ಸ್ ಆಗಿ, ಗೋಲ್ ಓರಿಯೆಂಟೆಡ್ ಆಗಿ ನಮಗೋಸ್ಕರ ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಡುವಂತ ಒಂದು ಸಣ್ಣ ಪ್ರಯತ್ನ. ಒಂದು ಸ್ಮಾರ್ಟ್ ವೇ ಅಲ್ಲಿ ಒಂದು ಒಳ್ಳೆಯ ವೆಲ್ತ್ ಕ್ರಿಯೇಟ್ ಮಾಡೋಕೆ ನೀವು ರೆಡಿ ಇದ್ದೀರಾ? ಹಾಗಿದ್ರೆ ಆದಷ್ಟು ಬೇಗ ನಿಮ್ಮ ಇನ್ವೆಸ್ಟ್ಮೆಂಟ್ ನ ಶುರು ಮಾಡಿ. ಹಾಗೆ ನಿಮ್ಮ SIP ಗೋಲ್ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ.